ಬಿಜೆಪಿ ಅಧ್ಯಕ್ಷನ ಪಟ್ಟ ಗಿಟ್ಟಿಸಿಕೊಳ್ಳಲು ಪ್ರಯತ್ನಗಳು. ನಗರ ಮತ್ತು ಗ್ರಾಮಾಂತರ ಮಂಡಲದ ಕಾರ್ಯಕರ್ತರ ಸಭೆ. ಗೌರಿಬಿದನೂರು ತಾಲೂಕಿನಲ್ಲಿ ಬಿಜೆಪಿ ಅಧ್ಯಕ್ಷ ಸ್ಥಾನ ಗಿಟ್ಟಿಸಿಕೊಳ್ಳಲು ಬಿಜೆಪಿಯ ಎಡಪಂಥ ಬಲಪಂಥಗಳು ಹೈಕಮಾಂಡ್ ಮೊರೆ ಹೋಗಲು ಪ್ರಯತ್ನ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಮುಖಂಡರನ್ನ ನಾಯಕನನ್ನ ನಂಬಿ ಕಟ್ಟಿರುವ ಪಕ್ಷವಲ್ಲ. ಮಧುಸೂದನ್ ರೆಡ್ಡಿ ಹೇಳಿದ ಮಾತು. ಗೌರಿಬಿದನೂರು ತಾಲೂಕಿನಲ್ಲಿ ಶನಿ ಮಹಾತ್ಮ ದೇವಸ್ಥಾನದ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಗ್ರಾಮಾಂತರ ಮತ್ತು ನಗರದ ಮಂಡಲದ ಕಾರ್ಯಕರ್ತರ ಸಭೆಯನ್ನ ಹಮ್ಮಿಕೊಳ್ಳಲಾಗಿದ್ದು, ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಕಷ್ಟಪಟ್ಟು ಕಟ್ಟಿರುವ ಪಕ್ಷ ಬಿಜೆಪಿ ಪಕ್ಷ ಕೆಲವು ಕಾರ್ಯಕರ್ತರನ್ನ ಕೆಡಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ನಗರಗೆರೆ ಹೋಬಳಿಯ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಕೆಲಸ ಮಾಡಿದವರು ಬಿಜೆಪಿ ಪಕ್ಷ ಬಲಿಷ್ಠ ಮಾಡಲು ವಿಫಲರಾಗಿದ್ದಾರೆ ಎಂದು ಕಾರ್ಯಕರ್ತರ ಸಭೆಯಲ್ಲಿ ಆರೋಪಿಸಿದರು. ಬಿಜೆಪಿ ನಗರದ ಮಂಡಲ ಅಧ್ಯಕ್ಷ ಮಾರ್ಕೆಟ್ ಮೋಹನ್ ಮಾತನಾಡಿ, ಆರ್ಟಿಕಲ್ 370 ರದ್ದು ಮಾಡಿದ್ದು ಬಿಜೆಪಿ ಪಕ್ಷ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದಲ್ಲಿ ಐತಿಹಾಸಿಕ ತೀರ್ಮಾನಗಳನ್ನು ತೆಗೆದುಕೊಂಡಿದ್ದಾರೆ ಎಂದು ಕಾರ್ಯಕರ್ತರ ಸಭೆಯಲ್ಲಿ ಮಾಹಿತಿಯನ್ನ ಹಂಚಿಕೊಂಡರು. ಗ್ರಾಮೀಣ ಮಂಡಲದ ಅಧ್ಯಕ್ಷರಾದ ರಮೇಶ್ ರಾವ್ ಶಿಲ್ಕೆ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿದ, ಈ ಹಿಂದೆ ಅಯ್ಯಪ್ಪಸ್ವಾಮಿ ದೇವಸ್ಥಾನದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ಮಾಡಿದಂತ ನಾಯಕರು ಸಭೆಯ ಮಾನ್ಯತೆ ಪಡೆದಿಲ್ಲ ಎಂದು ವಿರೋಧ ವ್ಯಕ್ತಪಡಿಸಿದರು. ಬಿಜೆಪಿ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಎಂದು ಹೇಳಿದರು. ಕಾರ್ಯಕರ್ತರ ಸಭೆಯಲ್ಲಿ ಎಲ್ಲಾ ಹೋಬಳಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಭಾಗವಹಿಸಿದರು. ನವೀನ್ ಕುಮಾರ್, ಚಿಕನ್ ನ್ಯೂಸ್ ಕನ್ನಡ, ಗೌರಿ. ನಮ್ಮ ಜೀವಮಾನದಲ್ಲಿ ನೋಡ್ತೀವೋ ಇಲ್ಲ ಅನ್ಕೊಂಡಿದ್ವಿ. ಏನೇನು ಎಲ್ಲ ಗೊತ್ತಾ ನಿಮ್ಗೆ? ಅದು 520 ವರ್ಷಗಳಿಂದ ಕೆಡವಿರಂತ ರಾಮ ಮಂದಿರನ ಮತ್ತೆ ಕಟ್ಟಿ ತೋರಿಸಿದ್ರು. ಅದು ನಮ್ಮ ಜೀವಮಾನದಲ್ಲಿ. ಅದಕ್ಕೆಲ್ಲ ನಾವು ಬಿಜೆಪಿ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇವೆ. ಮತ್ತು ಆರ್ಟಿಕಲ್ 370 ಅಂದ್ರೆ ನೋಡಿ, ನಮ್ಗೆಲ್ಲರೂ ಗೊತ್ತಿದೆ. ಈ ನಡುವೆ ಆರ್ಟಿಕಲ್ 370 ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಆರ್ಟಿಕಲ್ 370 ರದ್ದು ಮಾಡಿದ್ಮೇಲೆ ನಮ್ಗೆ ಗೊತ್ತಾಯ್ತು ಅದ್ರ ಬಗ್ಗೆ ಏನು ಅಂತ. ಯಾಕಂದ್ರೆ ಆರ್ಟಿಕಲ್ 370 ಇದ್ದಾಗ ಕಾಶ್ಮೀರದಲ್ಲಿ 2014 ಮುಂಚೆ ಯಾರು ಹೋಗಕ್ಕೂ ಭಯ ಬೀಳ್ತಾ ಇದ್ರು. ನಮ್ಮ ಕರ್ನಾಟಕದವರಾಗಿರ್ಬೋದು, ಬೇರೆ ಇತರೆ ಜನ ಆಗಿರ್ಬೋದು. ಕಾಶ್ಮೀರ ಅಂತ ಎಂತ ಕಾಶ್ಮೀರ, ಅದು ಒಂಥರ ಕಣ್ಣಿನ ಮೇಲೆ ಅಂತ ನಾಡದು ಕಾಶ್ಮೀರ. ಆ ಕಾಶ್ಮೀರದಲ್ಲಿ ಬರೀ ಭಯೋತ್ಪಾದನೆ ತುಂಬೋಗಿದ್ರು. ಪ್ರತಿದಿನ ನಮ್ಮ ಸೈನಿಕರನ್ನ ಮೋಸ್ಟ್ಲಿ ನಾನು ಕಂಡಂಗೆ ನಮ್ಮ ಟಿವಿಗಳಲ್ಲಿ ನ್ಯೂಸ್ ನೋಡಿದಾಗೆ ದಿನ ಒಬ್ಬ ಸೈನಿಕರನ್ನು ಹೊಡಿತಾ ಇದ್ರು, ಮತ್ತೆ ಮೆರವಣಿಗೆ ಮಾಡ್ಕೊಂಡು ಹೊಡಿತಾ ಇದ್ರು. ನೆನಪಿದೆಯಲ್ಲೂ ಗೊತ್ತಿಲ್ಲ ನಿಮ್ಗೆ ಹೇಳ್ತಾರೋ. ಅಂತದ್ರಲ್ಲಿ ಆರ್ಟಿಕಲ್ 370 ರದ್ದು ಮಾಡಿ ಅದನ್ನ ಭಾರತಕ್ಕೆ ಸೇರಿಸ್ಕೊಂಡ್ರು. ಅದು ಸುಮ್ಮನೆ ಆರ್ಟಿಕಲ್ 370 ಅಂದ್ರೆ ನಮ್ಮ ಟ್ಯಾಕ್ಸ್, ನಮ್ಮ ದುಡ್ಡು ಕಟ್ಟಿ ಅವರು ಸಾಕ್ಬೇಕಾಗಿತ್ತಲ್ಲಿ. ಅವರು ಪಾಕಿಸ್ತಾನ ಸಪೋರ್ಟ್, ಅವ್ರಿಗೆಲ್ಲ ಸಾಕ್ಬೇಕಾಗಿತ್ತು. ಅಂತದನ್ನ ರದ್ದು ಮಾಡಿ ಅಲ್ಲಿ ಭಾರತದ ಬಾವುಟನ ಆಗ ನೀವು ಆರಿಸಕ್ಕಾಗಲ್ಲ ಚಾಲೆಂಜ್ ಮಾಡಿದಾಗ ಈ ಬಾವುಟ ಪರ್ಮನೆಂಟ್ ಆಗಿ ನಾರಿಸೋ ತರ ಮಾಡಿದರೆ ನಮ್ಮ ಮನೆ ನರೇಂದ್ರ ಮೋದಿ ಅವರು. ಅದು ನನ್ನ ಬಿಜೆಪಿ ಅಂತ ಹೇಳ್ತಾ ಇದ್ದೀನಿ. ಇನ್ನ ಮೈನಾರಿಟಿ ಮಹಿಳೆಯರಿಗಾಗಿ ತ್ರಿವಳಿ ತಲಾಖ್ ರದ್ದು ಮಾಡಿದ್ರು. ಇವೆಲ್ಲ ಏನ್ ಗೊತ್ತಾ? ಐತಿಹಾಸಿಕ ನಿರ್ಣಯಗಳು. ಯಾರು ಕೈ ಹಾಕಕ್ಕಾಗಲ್ಲ. 70 ವರ್ಷ ಕಾಂಗ್ರೆಸ್ ಸರ್ಕಾರ ಆಳಿದೆ, ನಮ್ಮನ್ನೆಲ್ಲ ತುಳ್ಕೊಂಡು ಆಳಿದೆ. ಕಾಂಗ್ರೆಸ್ ಕಳ್ಳ ಕಾಂಗ್ರೆಸ್ ಸ್ಪಷ್ಟವಾಗಿದೆ. ನಾವ್ಯಾರು ಈ ಕಾರ್ಯಕರ್ತರ ಸಭೆ ಕರಿಬೇಕು ಅಂತ ಕರೆದಿಲ್ಲ. ನಮ್ಮ ಜಿಲ್ಲಾ ಅಧ್ಯಕ್ಷರುಗಳು ನೀವು ಈ ಒಂದು ಸಭೆಯನ್ನ ಮಾಡಿ ಕಾರ್ಯಕರ್ತರಿಗೆ ಸ್ಪಷ್ಟ ಸಂದೇಶ ಕೊಡಬೇಕು ಅಂತ ನಮ್ಮ ಅಧ್ಯಕ್ಷರು ಸೂಚನೆಯ ಮೇರೆಗೆ, ಅವರ ಅನುಮತಿಯ ಮೇರೆಗೆ ನಮ್ಮ ಲೋಕಸಭಾ ಸದಸ್ಯರಾದಂತಹ ಸುಧಾಕರ್ ಮತ್ತು ನಮ್ಮೆಲ್ಲ ನಾಯಕರು
ಹುಮ್ನಾಬಾದ್ನಲ್ಲಿ ಇದು ಮೊದಲ ಬಾರಿಗೆ ಹೋಮ್ ಸರ್ವಿಸ್ ನೀಡುವ 24x7 ಕೆಲಸ ನಿರ್ವಹಿಸುವ ಹುಮ್ನಾಬಾದ್ ಡಯಾಗ್ನೋಸ್ಟಿಕ್ ಸೆಂಟರ್ ಪ್ರಾರಂಭ. ಇಲ್ಲಿ ರಕ್ತ ಪರೀಕ್ಷೆ, ಥೈರಾಯ್ಡ್ ಪರೀಕ್ಷೆ, ಶುಗರ್ ಸಂಬಂಧಿತ ಎಲ್ಲಾ ಪರೀಕ್ಷೆ, ಹೃದಯ ಸಂಬಂಧಿ ಪರೀಕ್ಷೆ, ಕ್ಯಾನ್ಸರ್ ಗಡ್ಡೆ ಪರೀಕ್ಷೆ ಅಲ್ಲದೆ ಎಲ್ಲಾ ತರಹದ ಪರೀಕ್ಷೆ ಮಾಡಲಾಗುತ್ತದೆ. ಹಿಂದೆ ಭೇಟಿ ನೀಡಿ. ಪೊಲೀಸ್ ಠಾಣೆ ಎದುರುಗಡೆ ಪೂರ್ವಿಕಾ ಮೊಬೈಲ್ ಹಿಂದುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9380510223 ಅಥವಾ 9353168820. ಹುಮ್ನಾಬಾದ್ನ ಶಿವಚಂದ್ರ ಕಾಲೋನಿ ಗುಲ್ಬರ್ಗಾ ರೋಡ್ನಲ್ಲಿರುವ ಕಡಾಳಿ ಆಸ್ಪತ್ರೆಯಲ್ಲಿ ಉತ್ತಮ ಸೇವೆ ನೀಡಲಾಗುತ್ತಿದೆ. ಇಲ್ಲಿ ಗರ್ಭಿಣಿ ಹಾರೈಕೆ, ನಾರ್ಮಲ್ ಮತ್ತು ಸಿಸರಿಯನ್ ಹೆರಿಗೆ, ಗರ್ಭಕೋಶ ಸಂಬಂಧಿತ ಶಸ್ತ್ರಚಿಕಿತ್ಸೆ, ಬಂಜೇತನ ಮತ್ತು ಕ್ಯಾನ್ಸರ್ ಸ್ಕ್ರೀನಿಂಗ್, ಎಲ್ಬೋ ಕೀಲು ತಜ್ಞರು, ಆಕ್ಸಿಡೆಂಟ್, ಮೂಳೆ ಮುರಿತ, ಬೆನ್ನು ನೋವು ಸರ್ಜನ್ ತಜ್ಞರು, ಅಪೆಂಡಿಕ್ಸ್, ಅರ್ನಿಯಾ, ಹೈಡ್ರೋಸೆಲ್ ಚಿಕಿತ್ಸೆ ನೀಡಲು ವಿಶೇಷ ವೈದ್ಯರು ಲಭ್ಯ. ಎಂದೇ ಸಂಪರ್ಕಿಸಿ 8123213312. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.